ಒಮ್ಮೆ ಕರ್ನ ದಾರಿ ಒಳಗೆ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಹುಡುಗಿ ಕೈಯಾಗ ತುಪ್ಪ ಹಿಡ್ಕೊಂಡ್ ಬರತ್ತಿತ್ತಂತ. ತುಪ್ಪ ಹಿಡ್ಕೊಂಡ್ ಬರ್ಬೇಕಾದ್ರೆ ಕೈ ಜಾರಿ ಮಣ್ಣೊಳಗೆ ಬಿದ್ದು ಬಿಡತೈತಿ. ಆ ಹುಡುಗಿ ಅಳೋದನ್ನ ನೋಡಿ ಕರ್ನ ಏನ್ ಮಾಡ್ತಾವ, ನಿನ್ ತುಪ್ಪ ನಿನ್ಗೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಅದು ಮಣ್ಣೊಳಗೆ ಬಿದ್ದಿದ್ದ ತುಪ್ಪ ಎಲ್ಲ ತೊಗೊಂಡು ಹಿಂಡಾಕ್ ಸ್ಟಾರ್ಟ್ ಮಾಡ್ತಾನೆ. ಹಿಂಡಾಕ್ ಸ್ಟಾರ್ಟ್ ಮಾಡಿದಾಗ ಒಂದು ಆರ್ತನಾದ ಕೇಳಿಸ್ಬರ್ತದಂತ, ಜೋರು ಸೌಂಡ್ ಬರ್ತದಂತ, ಅಳು ಸೌಂಡ್. ಅವಾಗ ಯಾರ್ದಂತ ನೋಡಿದಾಗ ಭೂಮಿ ತಾಯಿ ಅಳಾತಿದ್ಲಂತ. ಯಾಕಂದ್ರೆ ಇವ್ನ ಬಲಪ್ರಯೋಗ ಯೂಸ್ ಮಾಡಿದ್ರೆ ಏನು ತುಪ್ಪ ಹಿಂಗೆ ಮಣ್ಣು ಹಿಂಡಾತಿದ್ದಲ್ಲ, ಆ ತ್ರಾಸಿಗೆ ಭೂಮಿ ತಾಯಿ ಆರ್ತನಾದ ಕೇಳ್ಬಂದ. ಭೂಮಿ ತಾಯಿ ಒಂದು ಶಾಪ ಕೊಡ್ಲಂತ ಕರ್ನಾಗ, ನನ್ನ ಸಹಾಯ ಯಾವಾಗ ನಿನಗೆ ಬೇಕಾಗ್ತೈತಲ್ಲ ಅವಾಗ ಅದು ಸಹಾಯ ನಿನಗೆ ಆಗದೆ ಇರಲಿ, ನಿನಗೆ ಯೂಸ್ ಆಗದೆ ಇರಲಿ ಅಂತ ಒಂದು ಶಾಪ ಕೊಟ್ಲ. ಇನ್ನೊಂದ್ಸಲ ಕರ್ನ ಶಬ್ದವಿಧಿ ವಿದ್ಯೆ ಕಲಿಯಾಕಂತ ಕಾಡಿಗೆ ಹೋದಾಗ ಕಾಡಿನಾಗ ಯಾವುದೋ ಕಾಡು ಪ್ರಾಣಿ ಅಂತ ಅನ್ಕೊಂಡು ಒಂದು ಗೋವಿಗೆ ಹೊಡೆದು ಬಿಡ್ತಾನೆ ಬಾನ. ಅವಾಗ ಆ ಗೋವಿನ ಸಾಕಿದ ಒಬ್ಬ ಋಷಿಮುನಿ ಬಂದು, ಅಯ್ಯೋ ನನ್ನ ಗೋವಿನ ಸಾಯಿಸ್ಬಿಟ್ಟಿನಿ, ನನ್ನ ಆಕಳು ಸಾಯಿಸ್ಬಿಟ್ಟೆ ಅಂತೇಳಿ ಅವ ಒಂದು ಶಾಪ ಕೊಟ್ಬಿಟ್ಟ. ಇಲ್ಲ, ನೀನು ನೋಡಾಕ ಕ್ಷತ್ರಿಯಂಗೆ ಕಾಣತಿ, ಆದ್ರೆ ನಿನಗೆ ಯುದ್ಧ ಭೂಮಿ ಒಳಗೆ ನಿನ್ನ ಮೈಂಡ್ ವಿಚಲಿತ ಆಗಲಿ, ಡೈವರ್ಟ್ ಆಗಲಿ, ಅವಾಗ ನೀನು ಯಾರ ಬಂದು ಸಾಯಿಸ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ ಋಷಿಮುನಿ. ಆ ಗೋ ಕೊಂದಿದ್ದಕ್ಕೆ ಅವನು ಶಾಪ ಕೊಡ್ತಾನೆ. ಆಮೇಲೆ ಇನ್ನೊಂದ್ಸಲ ಪರಶುರಾಮನ ಹತ್ರ ಇವ್ ವಿದ್ಯಾ ಕಲಿಯಾಕಂತ ಹೋಗಿರ್ತಾನೆ. ಅವಾಗ ಪರಶುರಾಮಿಗೆ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ವಿದ್ಯಾ ಕಲಿಯಾಕ ಹೋಗಿರ್ತಾನೆ. ಎಲ್ಲ ವಿದ್ಯೆ ಕಲಿತ ಮೇಲೆ ಪರಶುರಾಮ ಗೊತ್ತಾಗ್ತೈತೆ ಇವ್ ಬ್ರಾಹ್ಮಣ ಅಲ್ಲ, ಇವ್ ಕ್ಷತ್ರಿಯ ಅಂತ ಹೇಳಿ. ಹಿಂಗೆ ಗೊತ್ತಾದಾಗ ಪರಶುರಾಮ ಒಂದು ಶಾಪ ಕೊಡ್ತಾನೆ ಕರ್ನಾಗ, ನಿನಗೆ ಕಲಿಸಿದ ನಾನು ಒಂದೊಂದು ವಿದ್ಯೆ ಏನೇನದಲ್ಲ ಅವೆಲ್ಲಾನು ನೀನು ಯುದ್ಧದ ಟೈಮ್ದಾಗ ನಿನ್ಗೆ ಬೇಕಾದ ಟೈಮ್ದಾಗ ಅವೆಲ್ಲ ಮರೆತು ಹೋಗ್ಬಿಡ್ಲಿ ಅಂತ ಹೇಳಿ ಶಾಪ ಕೊಡ್ತಾನೆ. ಹಿಂಗೆ ಶಾಪ ಕೊಟ್ಟಾಗ ಇದೇ ಟೈಮ್ದಾಗ ಯುದ್ಧ ನಡೆದಾಗ ಅರ್ಜುನ ಮುಂದೆ ಅವ್ನು ಬಿಲ್ಲೋಬಾನ ಎತ್ಕೊಂಡು ನಿಂತಾಗ ಇವನ್ ರಥದ ಚಕ್ರ ಅಲ್ಲಿ ನೆಲ್ಲ ಸಿಕ್ಕೊಂಡಾಗ ಅವ್ ಪ್ರಯೋಗ ಮಾಡ್ಬೇಕಂದಾಗ ಅವಂಗೆಲ್ಲ ವಿದ್ಯೆಗಳು ಮರ್ತು ಹೋಗ್ಬಿಡ್ತಾವ, ಅವ್ನ್ ಬಾಣ ಹೊಡಿತಾರ, ಅವ್ನು ಸತ್ತು ಹೋಗ್ಬಿಡ್ತಾನ. ಹಿಂಗ ನಾವು ದೇವ್ರು ಏನೂ ಕೊಟ್ಟಿಲ್ಲ ಅಂತ ಭಾಳ ನಾವು ಬೈತಿರ್ತೇವೆ. ದೇವ್ರಿಗೆ ಏನೂ ಕೊಡಾತಿಲ್ಲ, ನಮ್ಗೆ ಏನೂ ಸಿಗಾತಿಲ್ಲ ಅಂತ ಭಾಳ ಬೈಕೋತಿರ್ತೇವೆ. ಆದ್ರೆ ದೇವ್ರ ನಾವು ತಪ್ಪು ಮಾಡಿದಾಗೂ ಸಡನ್ಲಿ ಶಿಕ್ಷೆನೂ ಏನೂ ಕೊಡೋದಿಲ್ಲ. ಅವಂಗ ಕಾಯ್ತಾನ, ಪೇಷನ್ಸ್ ಭಾಳ ಇರ್ತೈತೆ. ಅವ್ನು ಕಾಯ್ತಾನ, ಕಾದ ಅವ್ನು ನೋಡ್ಕೊಂತ ಹೋಗ್ತಾನೆ. ನೀ ಧರ್ಮದಾಗ ನಡೆಯತ್ತೀವ, ಅಧರ್ಮದಾಗ ನಡೆಯತ್ತೀವ. ನೀ ಅಧರ್ಮದಾಗ ನಡೆದಾಗೂ ಸುಮ್ಮನೆ ಇರ್ತಾನೆ, ಅವಾಗ ಏನೂ ಶಿಕ್ಷೆ ಕೊಡೋದಿಲ್ಲ. ಯಾಕಂದ್ರೆ ಅವ್ನು ಯೋಚನೆ ಮಾಡ್ತಾನೆ, ನೀ ತಪ್ಪು ಮಾಡತ್ತೀವೋ ಸರಿ ಮಾಡತ್ತೀವೋ ಅಂತೇಳಿ. ನೀ ತಪ್ಪು ಮಾಡ್ಬೇಕಾದ್ರೂ ಸಾಥ್ ಕೊಟ್ಟಿರ್ತಾನು, ಚಲೋ ಮಾಡ್ಬೇಕಾದ್ರೂ ಸಾಥ್ ಕೊಟ್ಟಿರ್ತಾನೆ. ಆದ್ರೆ ನಾವೇನು ಅನ್ಕೋತೇವಿ, ನಾವು ಕಣ್ಣು ಮುಚ್ಚಿ ಅನ್ಕೊಂಡ ತಕ್ಷಣ ನಮ್ಮ ಸೂರ್ಯನ ಕಿರಣ ಇಲ್ಲ, ಸೂರ್ಯ ಹೋಗ್ಬಿಟ್ಟ ಅಂತ ನಾವು ಅನ್ಕೋತೇವೆ. ಅದು ಸೂರ್ಯನ ಕಿರಣ ಐತನೂ ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾವು ಅಷ್ಟೇ ಕಣ್ಣು ಮುಚ್ಚಿರ್ತೇವೆ, ಸೂರ್ಯ ಎಲ್ಲೂ ಹೋಗಿರೋಲ್ಲ. ಸೊ ಅದಕ್ಕೋಸ್ಕರ ಯಾವತ್ತ ತಪ್ಪು ಮಾಡಬೇಕಾದ್ರೆ ಗೊತ್ತಿಲ್ಲದೆ ಇರಲಿ, ಏನೋ ತಪ್ಪು ಮಾಡ್ತೇವಂದ್ರೆ ಅದ್ರ ಬಗ್ಗೆ ಅದ್ರ ಪರಿಣಾಮ ಏನೈತೆ ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ದೇವ್ರು ಸಡನ್ಲಿ ಯಾವತ್ತೂ ಶಿಕ್ಷೆ ಕೊಡೋದಿಲ್ಲ. ಅದ್ರ ಶಿಕ್ಷೆ ಒಂದ್ಸಲ ಕೊಟ್ಟಂದ್ರೆ ಅದ್ರ ಪರಿಣಾಮ ಭಾಳ ಕೆಟ್ಟದಾಗಿರ್ತೈತಿ. ಈಗ ಅವ್ನು ಗೊತ್ತಿದ್ದು ಮಾಡಿದ್ವ, ಅದ್ರ ಕರ್ನ ಅದ ಶಾಪ್ಗಳಿಂದ ಅವನ ಜೀವನನ ಎಂಡ್ ಆತಲ್ಲಿ. ಸೊ ಅದ್ರ ಸಂಬಂಧ ಯಾರೋ ತಪ್ಪು ಮಾಡ್ಬೇಕಾದ್ರೆ 10 ಸಲ ವಿಚಾರ ಮಾಡ್ರಿ. ಏನೋ ಒಂದು ಮಾಡತ್ತೀರಂದ್ರೆ 10 ಸಲ ವಿಚಾರ ಮಾಡಿ ಅದನ್ನ ಕೆಲಸ ಮಾಡ್ರಿ. ಇಲ್ಲಾಂದ್ರೆ ಕರ್ನ ಅಂತ ಪರಿಸ್ಥಿತಿ ನಮಗೆ ಬರ್ಬೇಕಾಗ್ತೈತಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.